ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರಿಯಾಜ್ ಮೌಲ್ವಿ ಹತ್ಯೆ ಪ್ರಕರಣದ ತೀರ್ಪು, ಪಾರ್ಲಿಮೆಂಟ್ ಚುನಾವಣಾ ಪ್ರಚಾರದಲ್ಲಿ ಚರ್ಚೆ. ರಿಯಾಜ್ ಮೌಲ್ವಿ ಹತ್ಯೆ ಪ್ರಕರಣದಲ್ಲಿ ಆಗ್ರಹ, ಮರು ತನಿಖೆಗೆ ಆಗ್ರಹಿಸಿದ ಮುಸ್ಲಿಂ ಲೀಗ್. ಕಾಸರಗೋಡಿನಲ್ಲಿ ಭೀತಿ ಸೃಷ್ಟಿಸಿದ ಮರದ ದೊಣ್ಣೆಯ ಕಳ್ಳ, ಕೊನೆಗೂ ಪೊಲೀಸರ ವಶಕ್ಕೆ. ರಂಜಾನ್ ಉಪವಾಸ ಕಾಲದ ಜೊತೆಗೆ ಹೆಚ್ಚಾದ ಬಿಸಿಲ ಬೇಗೆ, ವರ್ಧಿಸಿದ ಹಣ್ಣು ಹಂಪಲುಗಳಿಗೆ ಬೇಡಿಕೆ. ಮಂಜೇಶ್ವರ ಗ್ರಾಮ ಪಂಚಾಯಿತಿಯ ಹಲವು ಪ್ರದೇಶಗಳಲ್ಲಿ ಕುಡಿಯುವ ನೀರಿಗಾಗಿ ಪರದಾಡುತ್ತಿದ್ದಾರೆ ಜನರು. ಜಲ ಪ್ರಾಧಿಕಾರದ ನಿರ್ಲಕ್ಷ್ಯದಿಂದ ಇಂತಹ ದುಸ್ಥಿತಿ ಎದುರಾಗಿದೆ ಎಂದು ಆರೋಪ. ವಾರ್ತೆಗಳು ವಿವರವಾಗಿ. ಪಾರ್ಲಿಮೆಂಟ್ ಚುನಾವಣಾ ಪ್ರಚಾರದಲ್ಲಿ ಚರ್ಚೆಯಾಯಿತು. ರಿಯಾಜ್ ಮೌಲ್ವಿ ಹತ್ಯೆ ಪ್ರಕರಣದ ತೀರ್ಪು, ಆರೋಪಿಗಳನ್ನು ಖುಲಾಸೆಗೊಳಿಸಿದ ನ್ಯಾಯಾಲಯದ ತೀರ್ಪು ಸರ್ಕಾರ ಮತ್ತು ಎಡರಂಗಕ್ಕೆ ರಾಜಕೀಯ ಬಿಕ್ಕಟ್ಟಾಗಿ ಪರಿಣಮಿಸಿದಾಗ ರಾಜ್ಯ ಮಟ್ಟದಲ್ಲಿ ಚುನಾವಣೆಯಲ್ಲಿ ಈ ವಿಚಾರವನ್ನು ದೊಡ್ಡ ಪ್ರಚಾರ ಅಸ್ತ್ರವನ್ನಾಗಿ ಮಾಡಿಕೊಳ್ಳುತ್ತಿದೆ ಯುಡಿಎಫ್. ಆರೋಪಿಗಳಿಗೆ ಶಿಕ್ಷೆ ಖಚಿತಪಡಿಸಬೇಕೆಂಬುದು ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ. ಆದರೆ ಆರೋಪಿಗಳನ್ನು ಶಿಕ್ಷಿಸಲು ಸರ್ಕಾರ ಮುಂದಾಗುತ್ತಿಲ್ಲ ಎಂದು ಪ್ರತಿಪಕ್ಷಗಳ ಟೀಕೆ. ಕಾಸರಗೋಡಿನಲ್ಲಿ ಕೋಲಾಹಲ ಉಂಟು ಮಾಡಿದ ರಿಯಾಜ್ ಮೌಲ್ವಿ ಹತ್ಯೆ ಪ್ರಕರಣದ ತೀರ್ಪು ಸಮಾಜದಲ್ಲಿ ಹಾಗೂ ರಾಜಕೀಯದಲ್ಲಿ ದೊಡ್ಡ ಚರ್ಚೆಗಳಿಗೆ ಹಾದಿ ಮಾಡಿಕೊಡುವ ತೀರ್ಪಾಗಿ ಪರಿಣಮಿಸಿದೆ. ತೀರ್ಪಿನ ಪರ ಮತ್ತು ವಿರುದ್ಧ ವ್ಯಾಪಕ ಚರ್ಚೆ ನಡೆಯುತ್ತಿದ್ದರೂ ಪಾರ್ಲಿಮೆಂಟ್ ಚುನಾವಣಾ ಪ್ರಚಾರದಲ್ಲಿ ಇದು ಪ್ರಮುಖ ಚರ್ಚೆಯಾಗುತ್ತಿದೆ. ಆರೋಪಿಗಳನ್ನು ಖುಲಾಸೆಗೊಳಿಸಿದ ನ್ಯಾಯಾಲಯದ ತೀರ್ಪು ಸರ್ಕಾರ ಮತ್ತು ಎಡರಂಗಕ್ಕೆ ಗಂಭೀರ ರಾಜಕೀಯ ಬಿಕ್ಕಟ್ಟಾಗಿರುವಾಗ ರಾಜ್ಯ ಮಟ್ಟದಲ್ಲಿ ಚುನಾವಣೆಯಲ್ಲಿ ಈ ವಿಷಯವನ್ನು ದೊಡ್ಡ ಪ್ರಚಾರ ಅಸ್ತ್ರವನ್ನಾಗಿ ಮಾಡುತ್ತಿದೆ ಯುಡಿಎಫ್. ಆರ್ಎಸ್ಎಸ್ ಕಾರ್ಯಕರ್ತರು ಆರೋಪಿಗಳಾಗಿರುವ ಪ್ರಕರಣದಲ್ಲಿ ಸರ್ಕಾರಕ್ಕೆ ಉಂಟಾದ ತಿರುಗೇಟು, ಪೊಲೀಸರು ಮತ್ತು ಪ್ರಾಸಿಕ್ಯೂಷನ್ನ ವೈಫಲ್ಯವನ್ನು ಪ್ರತಿಪಕ್ಷಗಳು ಸೂಚಿಸುತ್ತವೆ. ಚುನಾವಣೆಯ ವೇಳೆ ಈ ವಿಷಯ ಉಂಟು ಮಾಡುವ ರಾಜಕೀಯ ಬಿಕ್ಕಟ್ಟು ಗುರುತಿಸಲ್ಪಟ್ಟ ಪ್ರತಿಕ್ರಿಯೆ ಸರ್ಕಾರದ ಭಾಗದಿಂದ ಉಂಟಾಗುತ್ತಿದೆ. ಆರೋಪಿಗಳಿಗೆ ಶಿಕ್ಷೆ ಖಚಿತಪಡಿಸಲಾಗುವುದು ಎಂದು ಹೇಳಿದ ಮುಖ್ಯಮಂತ್ರಿಯವರು ನ್ಯಾಯಾಲಯದ ತೀರ್ಪು ಆಘಾತವಾಯಿತು ಎಂದು ಪ್ರತಿಕ್ರಿಯಿಸಿದರು. കേസ് അന്വേഷണത്തിലോ നടത്തിപ്പിലോ ഒരു തരത്തിലുള്ള അശ്രദ്ധയോ അമാന്തമോ ഉണ്ടായിട്ടില്ല. പിന്നെ വരുന്ന പ്രശ്നം ഇത്രയധികം തെളിവുകളും ശാസ്ത്രീയ പരിശോധനാ ഫലങ്ങളും സാക്ഷിമൊഴികളും എല്ലാം ഉണ്ടായിരുന്നിട്ടും കേസിലെ വിധിന്യായം അത് പ്രോസിക്യൂഷന്റെ കണ്ടെത്തലുകൾ ശരിവെച്ചിട്ടില്ല. ഇത് സമൂഹത്തിൽ വല്ലാത്ത ഞെട്ടലാണ് ഉളവാക്കിയിട്ടുള്ളത്. റിയാസ് മൗലവിയുടെ ഘാതകർക്ക് അർഹമായ ശിക്ഷ ഉറപ്പാക്കാൻ സർക്കാർ പ്രതിജ്ഞാബദ്ധമാണ്. അതിനായി നിയമത്തിന്റെ എല്ലാ സാധ്യതകളും തേടുമെന്നതാണ് പറയാനുള്ളത്. ಪ್ರಕರಣದ ನಡೆಸುವಿಕೆ ಮತ್ತು ತನಿಖೆಯಲ್ಲಿ ಯಾವುದೇ ವೈಫಲ್ಯವಾಗಿಲ್ಲ ಎಂದು ಸರ್ಕಾರ ಹೇಳುತ್ತಿದ್ದರೂ ಪ್ರತಿಪಕ್ಷಗಳು ತೀವ್ರ ಪ್ರತಿಭಟನೆ ನಡೆಸುತ್ತಿವೆ. ರಿಯಾಜ್ ಮೌಲ್ವಿ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಮತ್ತು ಪೊಲೀಸರಿಗೆ ಗಂಭೀರ ವೈಫಲ್ಯ ಉಂಟಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ವಿಡಿ ಸತೀಶನ್ ಕಾಸರಗೋಡಿನಲ್ಲಿ ಆರೋಪಿಸಿದರು. റിയാസ് മൗലവി വധക്കേസിൽ പോലീസും പ്രോസിക്യൂഷനും ഗുരുതരമായ വീഴ്ച വരുത്തി. ഇത് ഭരണ നേതൃത്വത്തിൻ്റെ അറിവോടുകൂടി തന്നെ നടന്ന സംഭവമാണ്. കാരണം ഇതുപോലുള്ളൊരു വളരെ നിർണായകമായൊരു കേസ്, വളരെ നിഷ്കളങ്കനായിരുന്ന ഈ സംഘർഷത്തിൽ ഒന്നും പെടാത്ത ഒരാളെ ഒരു ക്രൂരമായി കൊല ചെയ്ത ഒരു സംഭവമാണ്. ഇത് മനുഷ്യ മനസാക്ഷിയെ മുഴുവൻ ഞെട്ടിച്ചൊരു സംഭവമാണ്. അത്തരമൊരു കേസിൽ പ്രതികൾക്ക് ശിക്ഷ ഉറപ്പാക്കി കൊടുക്കുക എന്നത് പോലീസിൻ്റെയും പ്രോസിക്യൂഷൻ്റെയും ചുമതലയാണ്. എന്നാൽ ജഡ്ജ്മെൻറ്റിൽ പറഞ്ഞിരിക്കുന്നത് നിലവാരമില്ലാത്തതും ഏകപക്ഷീയവുമായിട്ടുള്ള അന്വേഷണമാണ് നടന്നതെന്നാണ്. ആവശ്യമായിട്ടുള്ളൊരു അന്വേഷണവും നടന്നില്ല. ഇവർ RSSകാരാണെന്ന് തെളിയിക്കാൻ 6 സാക്ഷികളുണ്ടായിരുന്നു. അതിൽ ഒരു സാക്ഷിയെ മാത്രമേ വിസ്തരിച്ചുള്ളൂ. ബാക്കി 5 സാക്ഷികളെ എന്തുകൊണ്ട് വിസ്തരിച്ചില്ല എന്നത് ദുരൂഹമാണ്. ಸಮಸ್ತ ಹಾಗೂ ಸುಪ್ರಭಾತಂ ರಿಯಾಜ್ ಮೌಲ್ವಿ ಪ್ರಕರಣದಲ್ಲಿ ಉಂಟಾಗಿರುವುದು ಪೊಲೀಸರ ವೈಫಲ್ಯ ಎಂದು ಲೇಖನವನ್ನು ಪ್ರಕಟಿಸಿದೆ. ಪ್ರಕರಣದಲ್ಲಿ ಸರ್ಕಾರ ಮತ್ತು ಪೊಲೀಸರ ವಿರುದ್ಧ ಪ್ರತಿಪಕ್ಷಗಳ ಟೀಕೆಗಳು. ಈ ಮೂಲಕ ಕಾಸರಗೋಡಿನಲ್ಲಿ ಮಾತ್ರವಲ್ಲದೆ ರಾಜ್ಯದಲ್ಲಿ ಪ್ರತಿಪಕ್ಷಗಳು ಈ ವಿಷಯವನ್ನು ಚರ್ಚಿಸಲು ಪ್ರಯತ್ನಿಸುತ್ತಿರುವಾಗ ವಿಷಯವನ್ನು ಎಚ್ಚರಿಕೆಯಿಂದ ನಿಭಾಯಿಸುವುದು ಸಿಪಿಐಎಂನ ನಡೆ. ತೀರ್ಪಿನಲ್ಲಿ ಹೆಚ್ಚಾಗಿ ಪ್ರತಿಕ್ರಿಯಿಸಲು ಮಂಗಳವಾರ ಮೌಲವಿಯವರ ಕುಟುಂಬ ಮಾಧ್ಯಮಗಳನ್ನು ಕಾಣಲಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ರಿಯಾಜ್ ಮೌಲ್ವಿ ಹತ್ಯೆ ಪ್ರಕರಣದಲ್ಲಿ ಮರು ತನಿಖೆಗೆ ಆಗ್ರಹಿಸಿದೆ ಮುಸ್ಲಿಂ ಲೀಗ್. ಐಜಿ ದರ್ಜೆಗಿಂತ ಕಡಿಮೆ ಇಲ್ಲದ ಅಧಿಕಾರಿಯ ನೇತೃತ್ವದಲ್ಲಿ ತನಿಖೆ ನಡೆಸಬೇಕು, ಕುಟುಂಬಕ್ಕೆ ನ್ಯಾಯ ದೊರಕಿಸಲು ಕಾನೂನು ನೆರವು ನೀಡಲಾಗುವುದು ಎಂದು ಲೀಗ್ ಜಿಲ್ಲಾ ನಾಯಕತ್ವವು ವ್ಯಕ್ತಪಡಿಸಿದೆ. സർക്കാരിന് അങ്ങനെ ഒരു അഭിപ്രായമുണ്ടെങ്കിൽ ഒരു പുനരന്വേഷണത്തിന് ഉത്തരവിടാമായിരുന്നു. അത് ചെയ്യുന്നില്ല. ഞങ്ങൾ കോടതിയെ സമീപിച്ചുകൊണ്ട് ആ കുടുംബത്തിന് ചെയ്യാവുന്ന എല്ലാ സഹായങ്ങളും മുസ്ലിം ലീഗിൻ്റെ ഭാഗത്ത് ഉണ്ടാവും.
ഇനി കാസർഗോഡ് ഇങ്ങനെ ഒരു കലാപഭൂമിയാക്കി മാറ്റാൻ അനുവദിക്കില്ല. അത് മുഖ്യമന്ത്രി തന്നെ നിയമസഭയിൽ പറഞ്ഞതാണ്. മുസ്ലിം ലീഗിൻ്റെ ഇടപെടൽ കാരണമാണ് കാസർഗോഡ് ഇത്തരം ഇതിന് ഒരു പ്രതികാര നടപടി ഇല്ലാതിരുന്നത് എന്നത് മുഖ്യമന്ത്രി എന്നെ നമ്മുടെ MLA എന്നെ നെല്ലിക്കുന്നിൻ്റെയും മുസ്ലിം ലീഗിൻ്റെയും ഇടപെടലാണ് കാസർഗോഡ് സമാധാനം പുലർത്താൻ സാധിച്ചതെന്ന് മുഖ്യമന്ത്രി തന്നെ നിയമസഭയിൽ പറഞ്ഞതാണ്. 1.5 വർഷം മുമ്പ് നടന്ന ശ്രീനിവാസൻ വധത്തിലെ 14 പ്രതികളെയും തൂക്കിക്കൊല്ലുന്ന ഒരു സാഹചര്യം വിധിക്കുന്ന ഒരു സാഹചര്യം ഉണ്ടായി. അപ്പോൾ അതും ഇതും താരതമ്യം ചെയ്ത് നോക്കുമ്പോൾ നിങ്ങൾക്ക് തന്നെ മനസ്സിലാവും എന്താണ് ഇതിൽ സംഭവിച്ചതെന്ന്. അപ്പോൾ സർക്കാരിൻ്റെ വീഴ്ച ഒരു തരത്തിലും തള്ളിക്കളയാൻ പറ്റാത്ത വീഴ്ചയാണ് സർക്കാരിൻ്റെ ഭാഗത്തു നിന്നും ഉണ്ടായത് എന്നത് ವ್ಯಕ್ತമാണ്. ಕಾಸರಗೋಡಿನಲ್ಲಿ ಭೀತಿ ಸೃಷ್ಟಿಸಿದ ಮರದ ದೊಣ್ಣೆಯ ಕಳ್ಳ ಕೊನೆಗೂ ಪೊಲೀಸರ ವಶಕ್ಕೆ. ತಿರುವನಂತಪುರ ಪೋತನ್ಕೋಡ್ ಮೊಹಮ್ಮದ್ ಅಬ್ದುಲ್ ಹಾದಿ ಎಂಬಾತನನ್ನು ಸೇಲಂನಿಂದ ಬೇಕಲ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹಗಲಿನಲ್ಲಿ ಎಕ್ಸಿಕ್ಯೂಟಿವ್ ಆಗಿ ಆಗಮಿಸಿ ಗಂಡಸರು ಇಲ್ಲದ ಮನೆಗಳನ್ನು ತಿಳಿದು ರಾತ್ರಿ ವೇಳೆ ಕಿಟಕಿಯ ಮೂಲಕ ಮರದ ದೊಣ್ಣೆಯನ್ನು ಒಳಗೆ ಸಾಗಿಸಿ ಕಳ್ಳತನ ನಡೆಸುವುದು ಅಬ್ದುಲ್ ಹಾದಿಯ ವಿಧಾನ. ಕಾಸರಗೋಡು ಕೀಕಾನಂ ಚೇಟುಕುಂಡ ರಮ್ಯಾರವರ ಮನೆಯಲ್ಲಿ ನಡೆದ ಕಳ್ಳತನ ಪ್ರಕರಣದಲ್ಲಿ ಮೊಹಮ್ಮದ್ ಅಬ್ದುಲ್ ಹಾದಿಯನ್ನು ಬೇಕಲ ಪೊಲೀಸರು ವಶಕ್ಕೆ ಪಡೆದಿರುವುದು. ಮನೆಯ ಬೆಡ್ರೂಮ್ನಲ್ಲಿ ಟೇಬಲ್ ಮೇಲಿಟ್ಟಿದ್ದ ಲೇಡೀಸ್ ಬ್ಯಾಗ್ನಲ್ಲಿದ್ದ 1,81,500 ರೂಪಾಯಿ ಮೌಲ್ಯದ ಚಿನ್ನದ ಸರ, ಕಾಲು ಪೌಂಡ್ ತೂಕದ ಚಿನ್ನದ ಉಂಗುರ ಹಾಗೂ 1,500 ರೂಪಾಯಿ ಕಳ್ಳತನ ಮಾಡಲಾಗಿರುವುದು. ಮರದ ದೊಣ್ಣೆ ಬಳಸಿ ಕಿಟಕಿಯ ಮೂಲಕ ಬ್ಯಾಗ್ ಕದ್ದಿರುವುದು. ಈ ಮನೆಯಿಂದ ಹಾಗೂ ಕೋಟಕ್ಕುಂದ ಟೀ ಅಂಗಡಿಯಿಂದ ದೊರೆತ ಸಿಸಿಟಿವಿ ದೃಶ್ಯಾವಳಿಗಳು ವ್ಯಾಪಕವಾಗಿ ಹರಡಿರುವುದರ ನಂತರ ಆಲಪ್ಪುಳ ಪೊಲೀಸ್ ಠಾಣೆಯಿಂದ ಆರೋಪಿ ತಿರುವನಂತಪುರ ನಿವಾಸಿಯಾಗಿದ್ದು ಆತನ ವಿರುದ್ಧ ಇಲ್ಲಿಯೂ ದರೋಡೆ ಪ್ರಕರಣವಿದೆ ಎಂದು ಮಾಹಿತಿ ಲಭಿಸಿದೆ. ನಂತರ ನಡೆಸಿದ ತನಿಖೆಯಲ್ಲಿ ಸೇಲಂನಲ್ಲಿ ಮತ್ತೊಂದು ಪ್ರಕರಣದಲ್ಲಿ ರಿಮಾಂಡ್ನಲ್ಲಿದ್ದ ಆತನನ್ನು ಬೇಕಲ ಪೊಲೀಸರು ಅಲ್ಲಿಂದ ವಶಕ್ಕೆ ಪಡೆದಿದ್ದಾರೆ. ಕಳವು ಮಾಡಿದ 1.5 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನವನ್ನು ಮಾರಾಟ ಮಾಡಿದ ಕಣ್ಣೂರಿನ ಜ್ಯುವೆಲರಿಯಿಂದ ಬೇಕಲ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಕಣ್ಣೂರು ಜಿಲ್ಲೆ ಕೇಂದ್ರೀಕರಿಸಿರುವ ಖಾಸಗಿ ಕಂಪನಿಯೊಂದರ ಸಾಮಾನುಗಳನ್ನು ಮಾರಾಟ ಮಾಡುವ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಮೊಹಮ್ಮದ್ ಅಬ್ದುಲ್ ಹಾದಿ ಕೀಕಾನಂ ಸೇರಿದಂತೆ ಪ್ರದೇಶಗಳಿಗೆ ಆಗಮಿಸಿರುವುದು. ಸಾಮಾನು ಮಾರುವುದರೊಂದಿಗೆ ಮನೆಯ ವಿವರವನ್ನು ಕೇಳುತ್ತಾನೆ. ಈ ವೇಳೆ ಪುರುಷರು ಇಲ್ಲದ ಮನೆಗಳತ್ತ ವಿಶೇಷ ಗಮನ ಹರಿಸಲಾಗುವುದು. ಅದರಂತೆ ಕೀಕಾನಂನ ಮನೆಗೆ ಆಗಮಿಸಿ ದರೋಡೆ ನಡೆಸಿದ್ದಾನೆ. ಬೇಕಲಕ್ಕೆ ಕರೆತಂದ ಮೊಹಮ್ಮದ್ ಅಬ್ದುಲ್ ಹಾದಿಯ ವಿಚಾರಣೆ ಸೇರಿದಂತೆ ಕ್ರಮಗಳನ್ನು ಪೂರ್ತಿಗೊಳಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ಆಲಪ್ಪುಳ, ತಿರುವನಂತಪುರ ಸೇರಿದಂತೆ ಹಲವು ಠಾಣೆಗಳಲ್ಲಿ ಈತನ ವಿರುದ್ಧ ಇಂತಹ ಹಲವು ಪ್ರಕರಣಗಳಿವೆ ಎಂದು ಪೊಲೀಸರು ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬಿಸಿಲ ಬೇಗೆ ಹೆಚ್ಚಾಗಿರುವುದರ ಜೊತೆಗೆ ರಂಜಾನ್ ಉಪವಾಸ ಕಾಲವಾಗಿರುವುದರಿಂದ ಎಲ್ಲೆಡೆ ಹಣ್ಣು ಹಂಪಲುಗಳಿಗೆ ಬೇಡಿಕೆ ಹೆಚ್ಚಿದೆ. ಹಣ್ಣುಗಳ ಖರೀದಿಗಾಗಿ ಗ್ರಾಹಕರ ದಂಡು ಅಂಗಡಿಗಳಿಗೆ ಹರಿದು ಬರುತ್ತಿದೆ. ಮುಂಬರುವ ದಿನಗಳಲ್ಲಿ ವ್ಯಾಪಾರ ಹೆಚ್ಚಾಗಲಿದೆ ಎಂಬುದು ವ್ಯಾಪಾರಿಗಳ ನಿರೀಕ್ಷೆ. ದಿನದಿಂದ ದಿನಕ್ಕೆ ದಾಖಲೆ ಬರೆಯುತ್ತಿರುವ ಬಿಸಿಲ ತಾಪಮಾನಕ್ಕೆ ಕಂಗಾಲಾದ ಜನತೆ ಹಣ್ಣು ಹಂಪಲುಗಳ ಮೊರೆ ಹೋಗುತ್ತಿದ್ದಾರೆ. ಇದರ ಜೊತೆಗೆ ರಂಜಾನ್ ಉಪವಾಸ ಕಾಲವೂ ಆಗಿರುವುದರಿಂದ ಎಲ್ಲೆಡೆ ಹಣ್ಣು ಹಂಪಲುಗಳಿಗೆ ಬೇಡಿಕೆ ಹೆಚ್ಚಿದೆ. ಎಲ್ಲೆಡೆ ಹಣ್ಣುಗಳ ವ್ಯಾಪಾರ ಜೋರಾಗಿದ್ದು ವಿವಿಧ ಹಣ್ಣುಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ಹಣ್ಣುಗಳ ಖರೀದಿಗಾಗಿ ಗ್ರಾಹಕರ ದಂಡು ಅಂಗಡಿ ಮುಂಗಟ್ಟುಗಳಿಗೆ ಹರಿದು ಬರುತ್ತಿದೆ. ಅಗ್ಗದ ಬೆಲೆಗೆ ಲಭ್ಯವಾಗುತ್ತಿರುವ ಹಣ್ಣುಗಳು ಬಿಸಿಲಿನ ತಾಪದಿಂದ ಕಂಗಾಲಾದ ಜನತೆಯ ದಾಹ ತಣಿಸಲು ಸಹಾಯಕರವಾಗಿದೆ. ವಿವಿಧ ಹಣ್ಣುಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಎಂದು ಹಣ್ಣುಗಳ ಖರೀದಿಗಾಗಿ ಅಮಿತ ಸಂಖ್ಯೆಯಲ್ಲಿ ಗ್ರಾಹಕರು ಆಗಮಿಸುತ್ತಿದ್ದಾರೆ ಎಂದು ವ್ಯಾಪಾರಿ ಗುರುದತ್ ಮಲ್ಯ KCN ನ್ಯೂಸ್ಗೆ ತಿಳಿಸಿದರು. ಪೈನಾಪಲ್ ಮಾತ್ರ ಜಾಸ್ತಿ ಆಗಿದೆ, ಬೇರೆ ಯಾವುದಕ್ಕೂ ಫುಡ್ಸಿಗೆ ಜಾಸ್ತಿ ಆಗಲಿಲ್ಲ. ಅದೇ ರೇಟಿನಲ್ಲಿ ಹೋಗ್ತಾ ಉಂಟು. ರಂಜಾನ್ ಶುರು ಆಗುವ ಮೊದಲು ಎಷ್ಟಿತ್ತು ಅದೇ ರೇಟಿಗೆ ಹೋಗ್ತಾ ಉಂಟು. ಆರೆಂಜು ಸೀಸನ್ ಮುಗೀತು, ಇನ್ನೂ 1 ವಾರ ಮಾತ್ರ ಇರೋದು. ಸೀಸನ್ ಮುಗಿದ ಕಾರಣ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ. ಈಗ ಲಾಸ್ಟ್ ಆಯಿತು, ಮುಗೀತು. ಮತ್ತು ಮುಸುಂಬಿ ಎಲ್ಲ ಸೇಮ್. ಮತ್ತು ಫಾರಿನ್ ಐಟಮ್ಸಿಗೆಲ್ಲ ರೇಟು ಕಡಿಮೆ ಆಗಿದೆ ಅಲ್ಲದೆ ಜಾಸ್ತಿ ಆಗಲಿಲ್ಲ. ರಂಜಾನ್ನ ವ್ಯಾಪಾರ ತುಂಬ ಜಾಸ್ತಿ ಉಂಟು. ಆದರೆ ವ್ಯಾಪಾರ ಜಾಸ್ತಿ ಆದರೂ ಕೂಡ ಯಾವುದಕ್ಕೂ ದೊಡ್ಡ ಮಟ್ಟಿಗೆ ಡಿಮಾಂಡ್ ಇಲ್ಲ, ರೇಟ್ ಜಾಸ್ತಿ ಆಗಲಿಲ್ಲ. ಕಲ್ಲಂಗಡಿಗೆ ಸೇಮ್ ರೇಟ್ ಈಗ. ಕಳೆದ ತಿಂಗಳು ಇದ್ದ ಅದೇ ರೇಟಿಗೆ ಅದರ ರೇಟು ಮತ್ತು ಅದಕ್ಕಿಂತ ಕಮ್ಮಿಯೇ, ಜಾಸ್ತಿ ಆಗಲಿಲ್ಲ. ದಾಹ ತಣಿಸುವ ಕಲ್ಲಂಗಡಿ ಹಣ್ಣಿಗಾಗಿದೆ ಅಪಾರ ಬೇಡಿಕೆ. ಮುಂಬರುವ ದಿನಗಳಲ್ಲಿ ವ್ಯಾಪಾರ ಹೆಚ್ಚಾಗಲಿದೆ ಎಂಬುದು ವ್ಯಾಪಾರಿಗಳ ನಿರೀಕ್ಷೆ. ಬಿಸಿಲ ಬೇಗೆ ಹೆಚ್ಚಾಗಿರುವುದರ ಜೊತೆಗೆ ಉಪವಾಸ ಕಾಲವಾದ್ದರಿಂದ ಹಣ್ಣು ಹಂಪಲುಗಳಿಗೆ ಬೇಡಿಕೆ ಹೆಚ್ಚಿದೆ. ಮುಂಬರುವ ದಿನಗಳಲ್ಲಿ ವ್ಯಾಪಾರ ಹೆಚ್ಚಲಿದೆ ಎಂಬುದು ವ್ಯಾಪಾರಿಗಳ ಪ್ರತೀಕ್ಷೆ. ಕ್ಯಾಮ್ರಾ ಪರ್ಸನ್ ಗಣೇಶ್ ಪೈಕಾರ್ ಅವರ ಜೊತೆ ಕಾವ್ಯಶ್ರೀ ಅಡಿಗ, KCN ನ್ಯೂಸ್, ಕಾಸರಗೋಡು.
ಮಂಜೇಶ್ವರ ಗ್ರಾಮ ಪಂಚಾಯಿತಿಯ 6, 7, 8ನೇ ವಾರ್ಡ್ ವ್ಯಾಪ್ತಿಯ ಉದ್ಯಾವರ ಚೌಕಿ, ಉದ್ಯಾವರಗುತ್ತು, ಬಡಾಜೆ ಮುಂತಾದ ಪ್ರದೇಶಗಳಲ್ಲಿ ಜನರು ಕುಡಿಯುವ ನೀರಿಗಾಗಿ ಪರದಾಡುತ್ತಿದ್ದಾರೆ. ಜಲ ಪ್ರಾಧಿಕಾರದ ನಿರ್ಲಕ್ಷ್ಯದಿಂದ ಇಂತಹ ದುಸ್ಥಿತಿ ಎದುರಾಗಿದೆ ಎಂದು ಆರೋಪ. ಮಂಜೇಶ್ವರ ಗ್ರಾಮ ಪಂಚಾಯಿತಿಯ 6, 7, 8ನೇ ವಾರ್ಡ್ ವ್ಯಾಪ್ತಿಯ ಉದ್ಯಾವರ ಚೌಕಿ, ಉದ್ಯಾವರಗುತ್ತು, ಬಡಾಜೆ ಮುಂತಾದ ಪ್ರದೇಶಗಳಲ್ಲಿ ಜನರು ಕುಡಿಯುವ ನೀರಿಗಾಗಿ ಪರದಾಡುತ್ತಿದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಸೇರಿದಂತೆ ಹಲವಾರು ಕುಟುಂಬಗಳು ವಾಸಿಸುವ ಪ್ರದೇಶದಲ್ಲಿ ಕುಡಿಯುವ ನೀರಿನ ಅಭಾವ ತೀವ್ರವಾಗಿದೆ. ಇಲ್ಲಿ 3 ಬೋರ್ವೆಲ್ಗಳಿದ್ದರೂ ಆಪರೇಟ್ ಮಾಡಲು ಕಾಯಂ ನೌಕರರನ್ನು ನೇಮಿಸದೇ ಇರುವುದಾಗಿದೆ ಕುಡಿಯುವ ನೀರಿನ ಅಭಾವ ಉಂಟಾಗಲು ಕಾರಣ ಎಂದು ಸ್ಥಳೀಯರು ಹೇಳುತ್ತಾರೆ. ಇದರಡಿಯಲ್ಲಿ ಮೋಟಾರ್ ಕೆಲಸ ನಿಲ್ಲಿಸಿತು. ನಂತರ ಮೋಟಾರ್ ಸರಿಪಡಿಸಿದರೂ ನೀರು ಬಿಡಲು ಯಾರೂ ಇಲ್ಲ ಎಂಬುದು ದೂರು. ಈ ಕುರಿತು ಹಲವು ಬಾರಿ ವಾಟರ್ ಅಥಾರಿಟಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಇದಕ್ಕೆ ಸಂಬಂಧಪಟ್ಟವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂಬುದು ಸ್ಥಳೀಯರ ದೂರಾಗಿದೆ. 4 ತಿಂಗಳಿನಿಂದ ಕುಡಿಯಲು ಸ್ನಾನಕ್ಕೆ ನೀರಿಲ್ಲದೆ ಇಲ್ಲಿನ ನಿವಾಸಿಗಳು ಪರದಾಡುವಂತಾಗಿದೆ. ಜಲ ಪ್ರಾಧಿಕಾರದ ನಿರ್ಲಕ್ಷ್ಯದಿಂದ ನಮಗೆ ಇಂತಹ ದುಸ್ಥಿತಿ ಎದುರಾಗಿದೆ ಎಂದು ಇಲ್ಲಿನ ನಿವಾಸಿಗಳು ಹೇಳುತ್ತಾರೆ. ಕುಡಿಯುವ ನೀರನ್ನು ಯಾವಾಗಲೂ ಬೆಲೆ ಕೊಟ್ಟು ಖರೀದಿಸಬೇಕಾದ ಪರಿಸ್ಥಿತಿಯಾಗಿದೆ ಅವರದ್ದು. ನೀರು ಏಕೆ ಬರುತ್ತಿಲ್ಲ ಎಂಬ ಪ್ರಶ್ನೆಗೆ ಪಂಪಿಂಗ್ ತಡೆಯಿಲ್ಲದೆ ನಡೆಯುತ್ತಿದೆ ಎಂಬುದು ಜಲಮಂಡಳಿಯ ಪ್ರತಿಕ್ರಿಯೆಯಾಗಿದೆ. ಈ ದುಸ್ಥಿತಿಗೆ ಪರಿಹಾರ ಕಂಡುಕೊಳ್ಳಬೇಕೆಂದು ಸ್ಥಳೀಯರು ಹೇಳಿದರು. ಈ ಪ್ರದೇಶದ 90% ಜನರಿಗೆ ಕೊಳವೆ ಬಾವಿಗಳಿಲ್ಲ. ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿ ಹಲವು ಬಾರಿ ದೂರು ನೀಡಿದ್ದಾರೆ ಎಂದು ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ನೀರು ಸರಬರಾಜು ಇಲಾಖೆ ಅಧಿಕಾರಿಗಳು ಸಮಸ್ಯೆಗೆ ಕೂಡಲೇ ಪರಿಹಾರ ಕಂಡುಕೊಳ್ಳದಿದ್ದಲ್ಲಿ ತೀವ್ರ ಆಂದೋಲನಕ್ಕೆ ಮುಂದಾಗುವುದಾಗಿ ಸ್ಥಳೀಯರು ಎಚ್ಚರಿಕೆ ನೀಡಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. 2 ವರ್ಷಗಳ ವ್ಯವಸ್ಥಿತ ತರಬೇತಿಯ ನಂತರ ಕಾಸರಗೋಡು ಗವರ್ಮೆಂಟ್ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಫಾರ್ ಗರ್ಲ್ಸ್ನ ಸೀನಿಯರ್ SPC ಕೆಡೆಟ್ಗಳ ಪಾಸಿಂಗ್ ಔಟ್ ಪೆರೇಡ್ ನಡೆಯಿತು. ಕಾಸರಗೋಡು ಜಿಲ್ಲಾ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ DYSP ಸಾಬು PK ಮುಖ್ಯ ಅತಿಥಿಯಾಗಿದ್ದರು. 2 ವರ್ಷಗಳ ವ್ಯವಸ್ಥಿತ ತರಬೇತಿಯ ನಂತರ ಕಾಸರಗೋಡು ಗವರ್ಮೆಂಟ್ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಫಾರ್ ಗರ್ಲ್ಸ್ನ ಸೀನಿಯರ್ SPC ಕೆಡೆಟ್ಗಳ ಪಾಸಿಂಗ್ ಔಟ್ ಪರೇಡ್ ಶಾಲೆಯಲ್ಲಿ ವರ್ಣರಂಜಿತವಾದ ಕಾರ್ಯಕ್ರಮಗಳೊಂದಿಗೆ ನಡೆಯಿತು. ಪರೇಡ್ ಕಮಾಂಡರ್ ಲಯನಾ ವಿನೋದ್, ಸೆಕೆಂಡ್ ಇನ್ ಕಮಾಂಡರ್ ದಯಾ GC ಎಂಬಿವರ ನೇತೃತ್ವದಲ್ಲಿ ಜಿಲ್ಲೆಯ ಒಳಗೆ ಮತ್ತು ಹೊರಗೆ ವಿವಿಧ ಸ್ಥಳಗಳಲ್ಲಿ ವಾಸಿಸುವ ಓದುತ್ತಿರುವ 35 ವಿದ್ಯಾರ್ಥಿಗಳು ಪಾಸಿಂಗ್ ಔಟ್ ಪರೇಡ್ನಲ್ಲಿ ಭಾಗವಹಿಸಿದ್ದರು. ಕಾಸರಗೋಡು ಜಿಲ್ಲಾ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ DYSP ಸಾಬು PK ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಕೆಡೆಟ್ಗಳ ಸಲ್ಯೂಟ್ ಸ್ವೀಕರಿಸಿದರು. SPC ಜಿಲ್ಲಾ ಸಹಾಯಕ ನೋಡಲ್ ಅಧಿಕಾರಿ T ತಂಬನ್ ಕೆಡೆಟ್ಗಳಿಗೆ ಪ್ರಮಾಣ ವಚನ ಬೋಧಿಸಿದರು. ಮೇಲ್ಪರಂ ಪೊಲೀಸ್ ಸ್ಟೇಷನ್ ಹೌಸ್ ಆಫೀಸರ್ ಅರುಣ್ ಕುಮಾರ್, ಸ್ಕೂಲ್ ಸೀನಿಯರ್ ಸೂಪರಿಂಟ್ ಪ್ರಸನ್ನ KM, ಪ್ರಾಂಶುಪಾಲ ಅರುಣ್ ಕುಮಾರ್ SR, ಮುಖ್ಯೋಪಾಧ್ಯಾಯಿನಿ ಲಲಿತಾ A, PTA ಅಧ್ಯಕ್ಷ ಕುಂಜಂಬು, PTA ಉಪಾಧ್ಯಕ್ಷ ಶಿಬು ಪಾಣತ್ತೂರ್, ಮಾತೃ PTA ಅಧ್ಯಕ್ಷೆ ಬೇಬಿ H, ಹಿರಿಯ ಸಹಾಯಕ ವಿಜಯನ್ T, SPC ಯೋಜನಾ ಸಹಾಯಕ ಅನೂಪ್ K ಎಂಬಿವರು ಉಪಸ್ಥಿತರಿದ್ದರು. ಕೆಡೆಟ್ಗಳಿಗೆ ತರಬೇತಿ ನೀಡಿದ ಸಿವಿಲ್ ಪೊಲೀಸ್ ಅಧಿಕಾರಿಗಳಾದ ರೇಷ್ಮಾ, ರಾಗೇಶ್ ಕೃಷ್ಣ, ಕಮ್ಯುನಿಟಿ ಪೊಲೀಸ್ ಅಧಿಕಾರಿಗಳಾದ ಶಿಜು ಮಾಸ್ಟರ್, ಉಮ್ಮು ಹನೀನಾ ಟೀಚರ್ ಎಂಬಿವರಿಗೆ DYSP ಸಾಬು PK ಉಡುಗೊರೆ ವಿತರಿಸಿದರು. ಕಾರ್ಯಕ್ರಮದಲ್ಲಿ ಪೋಷಕರು, ಶಿಕ್ಷಕರು ಹಾಗೂ ಪೊಲೀಸ್ ಅಧಿಕಾರಿಗಳು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಗಳೂರು ಇಂಡಿಯಾನಾ ಆಸ್ಪತ್ರೆಯ ನೇತ್ರ ವಿಭಾಗದ ವತಿಯಿಂದ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಗಿದೆ. ಏಪ್ರಿಲ್ 13ರವರೆಗೆ ಶಿಬಿರ ನಡೆಯಲಿದೆ. ಮಂಗಳೂರು ಇಂಡಿಯಾನಾ ಆಸ್ಪತ್ರೆಯ ನೇತ್ರ ವಿಭಾಗದ ವತಿಯಿಂದ ಸ್ಪಷ್ಟತೆಯ ವೀಕ್ಷಣೆಗಳು ಎಂಬ ಹೆಸರಿನಲ್ಲಿ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸಾ ಶಿಬಿರ ಆಯೋಜಿಸಲಾಗಿದೆ. ಏಪ್ರಿಲ್ 13ರವರೆಗೆ ಶಿಬಿರ ನಡೆಯಲಿದೆ. ನೇತ್ರ ತಜ್ಞೆ ಡಾಕ್ಟರ್ ಸ್ಮಿತಾ ಶಿಬಿರವನ್ನು ನಡೆಸಿಕೊಳ್ಳಲಿದ್ದಾರೆ. ಉಚಿತ ಸಮಾಲೋಚನೆ, 25% ರಿಯಾಯಿತಿಯಲ್ಲಿ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ, ಮೆಡಿಸೆಪ್, ಜ್ಯೋತಿ ಸಂಜೀವಿನಿ ಸ್ಕೀಮ್ ಮುಂತಾದ ಯೋಜನೆಗೆ ಅರ್ಹವಾದ ವೈದ್ಯಕೀಯ ಪ್ರಯೋಜನಗಳು ಶಿಬಿರದಲ್ಲಿ ಲಭ್ಯವಾಗಲಿದೆ. ಹೆಚ್ಚಿನ ವಿವರ ಹಾಗೂ ಬುಕಿಂಗ್ ಸೌಲಭ್ಯಕ್ಕಾಗಿ 0824288080 ಅಥವಾ 6361510227 ಈ ಸಂಖ್ಯೆಯನ್ನು ಸಂಪರ್ಕಿಸಿ. ನ್ಯೂಸ್ ಬ್ಯೂರೋ, ಮಂಗಳೂರು. ಕಾಟುಕುಕ್ಕೆ ಶ್ರೀ ಸುಬ್ರಾಯ ದೇವಸ್ಥಾನಕ್ಕೆ ನೂತನ ಚಂದ್ರಮಂಡಲ ರಥ ಸಮರ್ಪಣೆಯ ಅಂಗವಾಗಿ ಭವ್ಯ ಶೋಭಾಯಾತ್ರೆ ಮೆರವಣಿಗೆ ಅದ್ದೂರಿಯಾಗಿ ಜರುಗಿತು. ಹಲವಾರು ಮಂದಿ ಭಕ್ತರು ಪಾಲ್ಗೊಂಡಿದ್ದರು. ಕಾಟುಕುಕ್ಕೆ ಶ್ರೀ ಸುಬ್ರಾಯ ದೇವಸ್ಥಾನಕ್ಕೆ ನೂತನ ಚಂದ್ರಮಂಡಲ ರಥ ಸಮರ್ಪಣೆಯ ಅಂಗವಾಗಿ ಭವ್ಯ ಶೋಭಾಯಾತ್ರೆ ಮೆರವಣಿಗೆ ರವಿವಾರ ಅದ್ದೂರಿಯಾಗಿ ಜರುಗಿತು. ಕಾರ್ಕಳದಲ್ಲಿ ನಿರ್ಮಾಣಗೊಂಡು ನಂತರ ಅಡಕ ಸ್ಥಳಕ್ಕೆ ಆಗಮಿಸಿದ ರಥವನ್ನು ಕ್ಷೇತ್ರ ಆಡಳಿತ ಸಮಿತಿ, ಊರ ಪರವೂರ ಭಗವದ್ಭಕ್ತರ ಸಮ್ಮುಖದಲ್ಲಿ ಸ್ಥಳೀಯ ಯುವಕ ಮಂಡಳಿ, ವಿವಿಧ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಬೃಹತ್ ಮೆರವಣಿಗೆಯ ಮೂಲಕ ಕಾಟುಕುಕ್ಕೆ ಕ್ಷೇತ್ರಕ್ಕೆ ಕರೆತರಲಾಯಿತು.
ಸಂದರ್ಭದಲ್ಲಿ ವಾದ್ಯಘೋಷ, ಚೆಂಡೆ, ಸಿಂಗಾರಿ ಮೇಳ, ಕುಣಿತ ಭಜನೆ, ನಾಸಿಕ್ ಬ್ಯಾಂಡ್, ಗೊಂಬೆ ಕುಣಿತಗಳು ಮೆರವಣಿಗೆಯಲ್ಲಿ ವಿಶೇಷ ಆಕರ್ಷಣೆ ನೀಡಿದವು. ಸೋಮವಾರ ಕ್ಷೇತ್ರದಲ್ಲಿ ರಥ ಪರಿಗ್ರಹಣ ನಡೆಯಿತು. ಮಂಗಳವಾರ ಪ್ರತಿಷ್ಠಾ ದಿನದ ವಾರ್ಷಿಕೋತ್ಸವದ ಅಂಗವಾಗಿ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಿಲತ್ತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ರಥ ಸಮರ್ಪಣೆ ಹಾಗೂ ಪ್ರಥಮ ರಥೋತ್ಸವ ಜರುಗಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಲೋಕಸಭಾ ಚುನಾವಣೆಯ ಪ್ರಚಾರದ ನಡುವೆ ಎನ್ಸಿಪಿಎಸ್ ಕಾಸರಗೋಡು ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ಮಂಜೇಶ್ವರ ಮಂಡಲದ ಉಪ್ಪಳ ಕೈಕಂಬದಲ್ಲಿ ಇಫ್ತಾರ್ ಸಂಗಮ ಆಯೋಜಿಸಲಾಯಿತು. ರಾಜ್ಯ ಅರಣ್ಯ ಇಲಾಖೆ ಸಚಿವ ಇಕೆ ಶಶೀಂದ್ರನ್ ಉದ್ಘಾಟಿಸಿದರು. ಲೋಕಸಭೆ ಚುನಾವಣೆ ಪ್ರಚಾರದ ನಡುವೆ ಎನ್ಸಿಪಿಎಸ್ ಕಾಸರಗೋಡು ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ಮಂಜೇಶ್ವರ ಮಂಡಲದ ಉಪ್ಪಳ ಕೈಕಂಬದಲ್ಲಿ ಇಫ್ತಾರ್ ಸಂಗಮವನ್ನು ಆಯೋಜಿಸಲಾಯಿತು. ರಾಜ್ಯ ಅರಣ್ಯ ಇಲಾಖೆ ಸಚಿವ ಎಕೆ ಶಶೀಂದ್ರನ್ ಉದ್ಘಾಟಿಸಿದರು. സുഖകരമായ രാഷ്ട്രീയ അന്തരീക്ഷത്തെ ഇല്ലാതാക്കുന്നതിലൂടെ നമ്മുടെ നാടിൻ്റെ ഐക്യവും മതേതര മൂല്യങ്ങളുമാണ് നഷ്ടപ്പെട്ടു പോവുക. ഇന്നത്തെ ഇന്ത്യയിൽ ഈ മൂല്യങ്ങൾ ഗുരുതരമായ വെല്ലുവിളിയെ നേരിട്ടുകൊണ്ടിരിക്കുകയാണ്. ഇന്ത്യയുടെ പല ഭാഗങ്ങളിലും പല കാരണങ്ങളാൽ മതന്യൂനപക്ഷങ്ങൾ വേട്ടയാടിപ്പെട്ടുകൊണ്ടിരിക്കുകയാണ്. ಎನ್ಸಿಪಿಎಸ್ ಜಿಲ್ಲಾಧ್ಯಕ್ಷ ಕರೀಂ ಚಂದೇರ ಅಧ್ಯಕ್ಷತೆ ವಹಿಸಿದ್ದರು. ಎಡಪಕ್ಷದ ರಾಜ್ಯ ಸಂಚಾಲಕ ಇಪಿ ಜಯರಾಜನ್, ಎಲ್ಡಿಎಫ್ ಪಾರ್ಲಿಮೆಂಟ್ ಮಂಡಲದ ಅಭ್ಯರ್ಥಿ ಎಂವಿ ಬಾಲಕೃಷ್ಣನ್ ಎಂಬಿವರು ಮುಖ್ಯ ಅತಿಥಿಗಳಾಗಿದ್ದರು. ಕೇರಳ ಮುಸ್ಲಿಂ ಜಮಾತ್ ರಾಜ್ಯ ಕಾರ್ಯದರ್ಶಿ ಪಳ್ಳಂಗೋಡ್ ಅಬ್ದುಲ್ ಖಾದರ್ ಮದನಿ, ಪೆರಿಯಡ್ಕ ಮೌಂಟ್ ಫೋರ್ಟ್ ಆಶ್ರಮದ ಫಾದರ್ ಡೊಮಿನಿಕ್ ಎಂಬಿವರು ಮುಖ್ಯ ಭಾಷಣ ಮಾಡಿದರು. ಎನ್ಸಿಪಿ ರಾಜ್ಯ ಉಪಾಧ್ಯಕ್ಷ ಅಡ್ವೊಕೇಟ್ ಪಿಎಂ ಸುರೇಶ್ ಬಾಬು, ಪ್ರಧಾನ ಕಾರ್ಯದರ್ಶಿ ಪಿಕೆ ರವೀಂದ್ರನ್ ಜೆ ಮುಂತಾದವರು ಮಾತನಾಡಿದರು. ಧಾರ್ಮಿಕ ಮುಖಂಡರು, ರಾಜಕೀಯ ಪಕ್ಷಗಳ ಜಿಲ್ಲಾ ಮತ್ತು ರಾಜ್ಯ ಮುಖಂಡರು, ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕರ್ತರು ಸೇರಿದಂತೆ ಹಲವಾರು ಮಂದಿ ಸ್ನೇಹ ಔತಣದಲ್ಲಿ ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಇನ್ನು ಮುಂದೆ ಕೇರಳದಾದ್ಯಂತ ಕೆಪ್ಮಾ ಲಾಂಛನವಿರುವ ಹಪ್ಪಳ ಮಾರುಕಟ್ಟೆಯಲ್ಲಿ ಲಭ್ಯ. ಮೂಲ ಪದಾರ್ಥಗಳಿಂದ ತಯಾರಿಸಿದ ಉತ್ತಮ ಹಪ್ಪಳ ಗ್ರಾಹಕರಿಗೆ ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಇದರಿಂದ ಕಲ್ಪಿಸಲಾಗಿದೆ ಎಂದು ಅಸೋಸಿಯೇಷನ್ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕೇರಳ ಹಪ್ಪಳ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್ನ ಕೆಪ್ಮಾ ಲಾಂಛನವಿರುವ ಹಪ್ಪಳ ರಾಜ್ಯದಾದ್ಯಂತ ಮಾರುಕಟ್ಟೆಯಲ್ಲಿ ಲಭ್ಯ. ಮೂಲ ಪದಾರ್ಥಗಳಿಂದ ತಯಾರಿಸಿದ ಉತ್ತಮ ಹಪ್ಪಳ ಗ್ರಾಹಕರಿಗೆ ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಇದರಿಂದ ಕಲ್ಪಿಸಲಾಗಿದೆ. ಕೇರಳ ಹಪ್ಪಳ ಮ್ಯಾನುಫ್ಯಾಕ್ಚರಿಂಗ್ ಅಸೋಸಿಯೇಷನ್ ನಿರ್ಮಾಣ ಕೇಂದ್ರಗಳಲ್ಲಿ ತಪಾಸಣೆ ಹಾಗೂ ಡಾಕ್ಯುಮೆಂಟ್ಗಳ ವೆರಿಫಿಕೇಷನ್ ಮಾಡಿದ ನಂತರವಾಗಿದೆ ಕೆಪ್ಮಾ ಲಾಂಛನವನ್ನು ನೀಡಿ ಮಾರಾಟ ಮಾಡಲು ಅವಕಾಶ ನೀಡಲಾಗಿರುವುದು ಎಂದು ಅಸೋಸಿಯೇಷನ್ പദാധികാരികൾ സുദ്ദിഗോഷ്ഠിಯಲ್ಲಿ മാഹിതി നീടിದರು. ഒരു 4-5 മാസത്തിലിടയ്ക്ക് ക്രമാതീതമായിട്ട് ഉഴുന്നുപൊടിക്കും മറ്റ് അസംസ്കൃത വസ്തുക്കൾക്കും ഏകദേശം ഒരു 40-50% വില വർധനവുണ്ടായി. അതുകൊണ്ട് ഉഴുന്നിന് പകരം മൈദ ചേർത്തിട്ടുള്ള പപ്പടം വിപണിയിൽ ഇറങ്ങുന്നുണ്ട്. അത് ഉപഭോക്താക്കളിൽ നിന്ന് മനസ്സിലാക്കാൻ പറ്റി. അതുകൊണ്ടാണ് കേരള പപ്പട മാനുഫാക്ചറേഴ്സ് അസോസിയേഷൻ ഇങ്ങനെ മുദ്ര എന്ന ഒരു സങ്കല്പത്തിൽ കൂടെ നല്ല പപ്പടം ഉപഭോക്താക്കൾക്ക് എത്തിക്കാൻ വേണ്ടിയിട്ടുള്ള ഒരു തീരുമാനം എടുക്കുകയും അതാണ് നല്ല പപ്പടം ഉണ്ടാക്കുന്ന ആളുകൾക്കൊരു മുദ്ര വെച്ചിട്ട് പപ്പടം ലേബിളിൽ അതാത് ബ്രാൻഡുകൾക്ക് അവർക്കൊരു മുദ്ര കൊടുക്കുകയാണ് ഉദ്ദേശം. അപ്പോൾ ഉപഭോക്താക്കൾക്ക് നല്ല പപ്പടം ലഭ്യമാവുക എന്ന ഉദ്ദേശ ലക്ഷ്യമാണ് നമ്മളെടുക്കുന്നത്. ಸುದ್ದಿಗೋಷ್ಠಿಯಲ್ಲಿ ಕೇರಳ ಹಪ್ಪಳ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷ ಎ ಅಬ್ರಾಹಂ ಸಿ ಜೇಕಬ್, ಪ್ರಧಾನ ಕಾರ್ಯದರ್ಶಿ ವಿನೀತ್, ಟ್ರೆಷರರ್ ಸುನಿಲ್ ಕುಮಾರ್ ಎಂಬಿವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ದುಬೈ ಪೊಲೀಸ್ ಮತ್ತು ಅಲ್ ಜಬೀನ್ ದೇರಾದ ವಿವಿಧ ಪ್ರದೇಶಗಳಲ್ಲಿ ನಡೆಸಿಕೊಂಡು ಬರುವ ಸಮೃದ್ಧವಾದ ಖಾದ್ಯಗಳ ಇಫ್ತಾರ್ ಕಿಟ್ ವಿತರಣೆ ಗಮನಾರ್ಹವಾಯಿತು. 1000ರಿಂದ 5000 ಮಂದಿಗಾಗಿದೆ ಪ್ರತಿದಿನ ಇಫ್ತಾರ್ ಕಿಟ್ಗಳನ್ನು ವಿತರಿಸುತ್ತಿರುವುದು. ದುಬೈ ಪೊಲೀಸ್ ಮತ್ತು ಅಲ್ ಜಬೀನ್ ದೇರಾದ ವಿವಿಧ ಪ್ರದೇಶಗಳಲ್ಲಿ ನಡೆಸಿಕೊಂಡು ಬರುವ ಸಮೃದ್ಧವಾದ ಖಾದ್ಯಗಳ ಇಫ್ತಾರ್ ಕಿಟ್ ವಿತರಣೆ ಗಮನಾರ್ಹವಾಯಿತು. ದುಬೈ ಪೊಲೀಸರು, ಅಲ್ ಜಬೀನ್ ನೈಫ್ ಪೊಲೀಸ್, ವಿವಿಧ ಕೈಗಾರಿಕಾ ಸಂಸ್ಥೆಗಳು ಮತ್ತು ದುಬೈನ ವಾಣಿಜ್ಯ ಸಂಸ್ಥೆಗಳ ಸಹಯೋಗದೊಂದಿಗೆ ನೈಫ್ನ ವಿವಿಧ ಪ್ರದೇಶಗಳಾದ ಗೋಲ್ಡ್ ಸೌಕ್, ಅಲ್ರಾಸ್ ಮತ್ತು ಕಾರ್ನಿಶ್ ಎಂಬಿ ಪ್ರದೇಶಗಳಲ್ಲಿ 1000ರಿಂದ 5000 ಮಂದಿಗಾಗಿದೆ ಪ್ರತಿದಿನ ಇಫ್ತಾರ್ ಕಿಟ್ಗಳನ್ನು ವಿತರಿಸುತ್ತಿರುವುದು. ಕಳೆದ ವರ್ಷ ಇದೇ ರೀತಿ ಪರೋಪಕಾರಿಗಳ ಸಹಕಾರದೊಂದಿಗೆ ನಡೆಸಿದ ಕೆಲಸವು ಗಮನಾರ್ಹವಾಗಿದೆ.
ಅಲ್ಜಬೀನ್ ಕಂಪನಿಯ ಪಾಲುದಾರ ಮತ್ತು ದುಬೈನ ಮಾಜಿ ಪೊಲೀಸ್ ಅಧಿಕಾರಿ ಅಬ್ದುಲ್ಲಾ ಅಲ್ ಹುಸಾನಿ, ನೈಫ್ ಪೊಲೀಸ್ ಅಧಿಕಾರಿ ಮೊಹಮ್ಮದ್ ಹತವಿ, ಶಾಹುಲ್ ತಂಗಳ್, ಮಜೀದ್ ತಿರ್ವತ್, ಮೊಹಮ್ಮದ್ ಇಬ್ರಾಹಿಂ, ಸಮೀರ್ ಬೆಸ್ಟ್ ಗೋಲ್ಡ್, ಜವಾದ್ ಅಬ್ಬಾಸಿ, ಆದಿಲ್ ಮಿರ್ಜಾ, ತೈಮೂರ್ ತಾರಿಕ್, ಶ್ರೀಜಾ ಮತ್ತು ಅಲ್ಜಬೀನ್ ಸಾರಥಿಗಳಾದ ಬುಷ್ರಾ, ಯುಶ್ರಾ, ಉರೂಜ್ ಮುಂತಾದವರು ನೇತೃತ್ವ ನೀಡುತ್ತಿದ್ದಾರೆ. ಧನ್ರಾಜ್ ನ್ಯೂಸ್ ಬ್ಯೂರೋ, ಉಪ್ಪಳ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಿಯಾಜ್ ಮೌಲ್ವಿ ಹತ್ಯೆ ಪ್ರಕರಣದ ತೀರ್ಪು, ಪಾರ್ಲಿಮೆಂಟ್ ಚುನಾವಣಾ ಪ್ರಚಾರದಲ್ಲಿ ಚರ್ಚೆ. ರಿಯಾಜ್ ಮೌಲ್ವಿ ಹತ್ಯೆ ಪ್ರಕರಣದಲ್ಲಿ ಆಗ್ರಹ, ಮರು ತನಿಖೆಗೆ ಆಗ್ರಹಿಸಿದ ಮುಸ್ಲಿಂ ಲೀಗ್. ಕಾಸರಗೋಡಿನಲ್ಲಿ ಭೀತಿ ಸೃಷ್ಟಿಸಿದ ಮರದ ದೊಣ್ಣೆಯ ಕಳ್ಳ, ಕೊನೆಗೂ ಪೊಲೀಸರ ವಶಕ್ಕೆ. ರಂಜಾನ್ ಉಪವಾಸ ಕಾಲದ ಜೊತೆಗೆ ಹೆಚ್ಚಾದ ಬಿಸಿಲ ಬೇಗೆ, ವರ್ಧಿಸಿದೆ ಹಣ್ಣು ಹಂಪಲುಗಳಿಗೆ ಬೇಡಿಕೆ. ಮಂಜೇಶ್ವರ ಗ್ರಾಮ ಪಂಚಾಯಿತಿಯ ಹಲವು ಪ್ರದೇಶಗಳಲ್ಲಿ ಕುಡಿಯುವ ನೀರಿಗಾಗಿ ಪರದಾಡುತ್ತಿದ್ದಾರೆ ಜನರು. ಜಲ ಪ್ರಾಧಿಕಾರದ ನಿರ್ಲಕ್ಷ್ಯದಿಂದ ಇಂತಹ ದುಸ್ಥಿತಿ ಎದುರಾಗಿದೆ ಎಂದು ಆರೋಪ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.